ತೀಕ್ಷ್ಣ ಅಂದ್ರೆ ಬಟ್ 25 ವರ್ಷ ಜರ್ನಿ ಹೇಗಿತ್ತು ನಮ್ಮ ಹೂವೆ ಹೂವೆ ಆಗ್ಲಿ ಮಲ್ಲ ಸಾಂಗ್ಸ್ ಆಗ್ಲಿ ಸೊ ಅದೆಲ್ಲ ಇವತ್ತು ಕೂಡ ಜನ ಜ್ಞಾಪಕ ಇಟ್ಟಿದ್ದಾರೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಲವ್ ಸ್ಟೋರಿ ಸಿನಿಮಾದಲ್ಲಿ ನೋಡಿ ಈಗ ಪ್ರಯೋಗಾತ್ಮಕ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ. ಬುದ್ಧಿವಂತರಿಗೆ ಯೂಸ್ ಮಾಡ್ತಾರೆ ಆ ಕ್ಯಾರೆಕ್ಟರ್ ಕೂಡ. ಬರೀ ಇಂಗ್ಲಿಷ್ ಆಗಿದೆ, ಸ್ಟೈಲಿಶ್ ಆಕ್ಷನ್ ಸ್ಕ್ರಿಪ್ಟ್. ಸೆಟ್ ಹುಡುಗ ಒಬ್ಬ ಡೈರೆಕ್ಟರ್ ಆಗ್ತಾರೆ. ಹೊಸಬ್ರ ಹತ್ರ ಒಂದು ಪ್ಯಾಷನ್ ಇರುತ್ತೆ, ಒಂದು ಫೈರ್ ಇರುತ್ತೆ, ಏನಾದ್ರು ಒಂದು ಮಾಡಿ ಸಾಧಿಸ್ಬೇಕು. ಅದು ನಂಗೆ ತುಂಬಾ ಖುಷಿ ಕೊಡುತ್ತೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇದು ಎಸ್ ಟಿವಿ. ನಾನು ವಿಶ್ವಪ್ರಕಾಶ್ ಟಿ ಮಲ್ಗೊಂಡ್. ಇವತ್ತು ನನ್ನ ಜೊತೆಗೆ ವಿಶೇಷ ವ್ಯಕ್ತಿ ಇದ್ದಾರೆ, ವಿಶೇಷ ಸಂದರ್ಶನ ಕೊಡುವುದು. ಇವರು ಹುಟ್ಟಿ ಬೆಳೆದಿದ್ದೆಲ್ಲ ಕಲ್ಕತ್ತಾದಲ್ಲಿ, ಆದರೂ ಕೂಡ ಜೀವನ ಮತ್ತು ಸಾಧನೆ ಮಾಡಿರಲ್ಲ ಕರ್ನಾಟಕದಲ್ಲಿ. ಎಷ್ಟೋ ಸಿನಿಮಾ ಮೂಲಕ ಹೂವೆ ಹೂವೆ ಅಂದ್ಕೊಂಡು ಕನ್ನಡ ಇಂಡಸ್ಟ್ರಿ ಎಂಟ್ರಿ ಕೊಟ್ಟು ಇವರು ಸುದೀರ್ಘ 25 ವರ್ಷಗಳ ಕನ್ನಡ ಚಿತ್ರ ತಮ್ಮ ಸೇವೆ ಸಲ್ಲಿಸಿ ಈಗ 50ನೇ ಸಿನಿಮಾದಲ್ಲಿ ಅಭಿನಯ ಮಾಡ್ತಿದ್ದಾರೆ. ಇವರು ಬೇರೆ ಯಾರೂ ಅಲ್ಲ, ಭಾರತೀಯ ಕನ್ನಡ ಚಿತ್ರಗ ಕಂಡಂಥ ಉಪೇಂದ್ರ ಅವರ ಧರ್ಮಪತ್ನಿ, ಬುದ್ಧಿವಂತರಿಗೆಲ್ಲ ಬುದ್ಧಿ ಹಲೋ ಪ್ರಿಯಾಂಕಾ ಮೇಡಮ್ ಅವರು. ಇವತ್ತು ಅವರ ಡಿಟೆಕ್ಟಿವ್ ತೀಕ್ಷ್ಣ ಸಿನಿಮಾ ಬಗ್ಗೆ, ಹಲವು ವಿಚಾರಗಳ ಬಗ್ಗೆ, ಇತ್ತೀಚಿನ ದಿನಮಾನಗಳಲ್ಲಿ ನಡೀತಾ ಇರುವ ಸಿನಿಮಾ ವಿಚಾರಗಳಾಗಿರ್ಬೋದು, ವಿಶೇಷವಾಗಿ ಡಿಟೆಕ್ಟಿವ್ ತೀಕ್ಷ್ಣ ಬಗ್ಗೆ ಇವತ್ತು ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ನಮಸ್ಕಾರ ಮೇಡಮ್. ನಮಸ್ಕಾರ. ಚೆನ್ನಾಗಿದ್ದಾರೆ ಮೇಡಮ್? ಹಾ, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಮೇಡಮ್. ನೇರವಾಗಿ ಪ್ರಶ್ನೆಗೆ ಬರ್ತೀನಿ ಮೇಡಮ್. ಡಿಟೆಕ್ಟಿವ್ ತೀಕ್ಷ್ಣ ಅಂದ್ರೆ ಏನು ಮೇಡಮ್? ಡಿಟೆಕ್ಟಿವ್ ತೀಕ್ಷ್ಣ ಅಂದ್ರೆ ನಮ್ಮ ಪಾತ್ರ ಹೆಸರೇ ತೀಕ್ಷ್ಣ. ಅವ್ರು ಡಿಟೆಕ್ಟಿವ್ ಆಗಿದ್ದಾರೆ ಮೂವಿನಲ್ಲಿ. ಸೊ ಇದು ಒಂದು ಡಿಟೆಕ್ಟಿವ್ ಕಥೆ, ಒಂದು ಫೀಮೇಲ್ ಪ್ರಧಾನ ಡಿಟೆಕ್ಟಿವ್ ಕಥೆ. ಸೊ ಇದರಲ್ಲಿ ಒಂದು ಜರ್ನಿ ಇದೆ, ಈ ತೀಕ್ಷ್ಣ ಹೇಗೆ ತೀಕ್ಷ್ಣ ಆಗುತ್ತೆ ಅಂತ. ಅದ್ರ ಜೊತೆಲಿ ಹಲವಾರು ಕೇಸ್ಗಳು ಇರುತ್ತೆ, ಅದನ್ನ ಸಾಲ್ವ್ ಮಾಡ್ಬೇಕಾಗತ್ತೆ. ಸೊ ಮೊದಲ ಬಾರಿ ನಾವು ಕನ್ನಡ ಚಲನಚಿತ್ರದಲ್ಲಿ ಒಂದು ಫೀಮೇಲ್ ಡಿಟೆಕ್ಟಿವ್ ಕಥೆ ಮಾಡಿದೀವಿ. ಸೊ ಅದು ನನ್ನ 50ನೇ ಚಿತ್ರನೂ ಆಗ್ಬಂತು. ಸೊ ತುಂಬಾ ಆಕ್ಟ್ ಆಗಿತ್ತು ಅಂತ ಅನ್ಸುತ್ತೆ. ಇತ್ತೀಚಿನ ದಿನಮಾನಗಳಲ್ಲಿ ಮಹಿಳಾ ಪ್ರಧಾನ ಸಿನಿಮಾಗಳು ಬರ್ತಾ ಇದ್ದಾವೆ, ಅಂದರೆ ಬೇರೆ ಇಂಡಸ್ಟ್ರಿ ಕಂಪೇರ್ ಮಾಡಿದ್ರೆ. ಸೊ ಒನ್ ಟೈಮಲ್ಲಿ ಮಹಿಳೆಯರು ಅಂತಂದ್ರೆ ಮಾಲಾಶ್ರೀ ಅವರೆಲ್ಲ ಇದ್ರು, ಆ ಒಂದು ಸ್ಟಾರ್ ನಟಿ ಅವರು. ಈಗ ಇತ್ತೀಚೆಗೆ ಅಂದರೆ ಹಿಂದಿರುವ ಉಗ್ರಾವತಾರ ಸಿನಿಮಾ ಆಗಿರ್ಬೋದು, ಈಗ ಡಿಟೆಕ್ಟಿವ್ ತೀಕ್ಷ್ಣ, ಎಲ್ಲೊಂದು ಕಡೆ ಮೇಡಮ್ ಅವಾಗ ತುಂಬ ಲವ್ ಸ್ಟೋರಿ ಸಿನಿಮಾದಲ್ಲಿ ನೋಡಿ ಈಗ ಒಂಥರ ಏನು ಡಿಟೆಕ್ಟಿವ್ ಆಗಿ ಮಾಡ್ತಿದ್ದಾರೆ, ಏನೋ ಪ್ರಯೋಗಾತ್ಮಕ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ ಏನೋ ಅಂತ. ಸೊ ಹೇಗಿತ್ತು ಮೇಡಮ್ ಅದು ಅನುಭವ, ಅಂದರೆ ಯಾವ ರೀತಿ ಅಂತ? ಖಂಡಿತ. ಆ್ಯಕ್ಚುಲಿ ಬರೀ ಆ್ಯಕ್ಷನ್ ಅಲ್ಲ, ನಾನು ಬೇರೆ ಜಾನರ್ಸು ಮಾಡ್ತಾ ಇದ್ದೀನಿ. ಬಟ್ ಇದು ಉಗ್ರಾವತಾರದ ನಂತರ ಈ ಮೂವಿ ನನಗೆ ಸಿಕ್ತು. ಆ್ಯಕ್ಚುಲಿ ರಘು ಉಗ್ರಾವತಾರದಲ್ಲಿ ವರ್ಕ್ ಮಾಡಿದ್ದು ನಮ್ಮ ಡೈರೆಕ್ಟರ್, ಅಲ್ಲಿಂದನೇ ಪರಿಚಯ. ಸೊ ಅಲ್ಲಿ ಈ ಸ್ಕ್ರಿಪ್ಟ್ ನನಗೆ ಹೇಳಿದ್ರು, ಈ ಥರ ಒಂದು ಸ್ಕ್ರಿಪ್ಟ್ ಇದೆ ಮೇಡಮ್, ಇದು ಸ್ವಲ್ಪ ಸ್ಟೈಲಿಶ್ ಆಗಿದೆ, ಸ್ಟೈಲಿಶ್ ಆ್ಯಕ್ಷನ್ ಸ್ಕ್ರಿಪ್ಟು, ಬಟ್ ಬುದ್ಧಿವಂತರಿಗೆ ಯೂಸ್ ಮಾಡ್ತಾರೆ ಆ ಕ್ಯಾರೆಕ್ಟರ್ ಕೂಡ, ಬರೀ ಫಿಸಿಕಲ್ ಆ್ಯಕ್ಷನ್ ಇಲ್ಲ, ಒಂಥರ ಈ ಥರ. ಸೊ ನನಗೆ ಚಿಕ್ಕ ವಯಸ್ಸಿನ ಡಿಟೆಕ್ಟಿವ್ ಸ್ಟೋರೀಸ್ ತುಂಬ ಇಷ್ಟ. ಬೆಂಗಾಲಲ್ಲಿ ಬ್ಯೋಮಕೇಶ್ ಬಕ್ಷಿ, ಫೆಲೂದಾ, ಆಮೇಲೆ ನ್ಯಾನ್ಸಿ ಡ್ರೂ, ಶರ್ಲಾಕ್ ಹೋಮ್ಸ್, ಇಂಥ ಬುಕ್ಸ್ಗಳು ನಾನು ತುಂಬ ಓದ್ತಿದ್ದೆ. ಸೊ ಈ ಒಂದು ಜಾನರ್ ನಾನು ಮಾಡಿರಲಿಲ್ಲ. ಸೊ ಅವ್ನು ನನಗೆ ಅಪ್ರೋಚ್ ಮಾಡಿದಾಗ ನನಗೆ ಸ್ಕ್ರಿಪ್ಟ್ ತುಂಬ ಇಷ್ಟ ಆಯಿತು, ತುಂಬ ಖುಷಿ ಆಯಿತು. ಸೊ ನನ್ನ ಪ್ರತಿಯೊಂದು ಆ್ಯಕ್ಚುಲಿ ಆಲ್ಮೋಸ್ಟ್ ಚಿತ್ರಗಳೆಲ್ಲ ಬೇರೆ ಬೇರೆ ಜಾನರ್ಲಿನೇ ನಾನು ಟ್ರೈ ಮಾಡ್ತೀನಿ ಆಯ್ಕೆ ಮಾಡೋಕ್ಕೆ. ಸೊ ಇದಕ್ಕಿಂತ ಮುಂಚೆ ಸೆಪ್ಟೆಂಬರ್ 21 ಅಂತ ಬಂದಿತ್ತು, ಅದರಲ್ಲಿ ಅವಾರ್ಡ್ ಬಂದಿತ್ತು. ಅದು ಒಂದು ಕೇರ್ ಗಿವರ್ ಪಾತ್ರ, ಅದು ಪೂರ್ತಿ ಮೇಕಪ್ ಇಲ್ಲದೆ ಇತ್ತು, ಒಂದು ತಮಿಳ್ ಬ್ರಾಹ್ಮಣ್ ಕೇರ್ ಗಿವರ್ ಕ್ಯಾರೆಕ್ಟರ್. ಸೊ ಕ್ಯಾರೆಕ್ಟರ್ಗೆ ತಕ್ಕಂತ ಇರಬೇಕು, ಆಮೇಲೆ ಮೂವೀಸ್ ಬೇರೆ ಥರ ಬರಬೇಕು, ಆಮೇಲೆ ಆಡಿಯನ್ಸಸ್ಗೆ ಕೂಡ ಖುಷಿ ಆಗಬೇಕು, ಆ ಥರ ಒಂದು ಪ್ರಯತ್ನ ಇರುತ್ತೆ. ಸೊ ಇತ್ತೀಚಿನ ದಿನಗಳಲ್ಲಿ ಹೊಸಬರಿಗೆ ಅವಕಾಶ ಕೊಡೋದು ತುಂಬಾ ಕಡಿಮೆ. ಅದರಲ್ಲೂ ನಿರ್ದೇಶಕರು ಮಾಡಬೇಕಂತಂದರೆ ಏನು ಅನುಭವ ಇದೆ ಅಂತಲೇ ಕೇಳ್ತಾರೆ, ಬೇಸಿಕಲಿ ಎಲ್ಲ ಪ್ರೊಡ್ಯೂಸರ್ ಆಗಿರ್ಬೋದು. ಒಬ್ಬ ಸೆಟ್ ಹುಡುಗನ ನಿರ್ದೇಶಕರು ಮಾಡೋ ಕ್ರೆಡಿಟ್ಸ್ ಯಾರಿಗಾರು ಹೋಗುತ್ತಂದ್ರೆ ಫಸ್ಟ್ ನಿಮಗೆ, ಅಂದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಸೆಟ್ ಹುಡುಗ ಒಬ್ಬ ಡೈರೆಕ್ಟರ್ ಆಗ್ತಾರೆ, ಒಂದು ಕತೆ ಮಾಡ್ಕೊಂಡು ಆ ಹುಡುಗರಿರುವಂಥ ಟ್ಯಾಲೆಂಟ್ ನೋಡಿ ಪ್ರಿಯಾಂಕಾ ಮೇಡಮ್ ಅವರು ಡೈರೆಕ್ಟರ್ ಮಾಡ್ತಾರೆ, ಕತೆ ಕೇಳಿ ಪ್ರೊಡ್ಯೂಸರು ನೀವೇ ಕೊಡ್ತೀರಾ. ಸೊ ಅದು ಹೇಗಿತ್ತು ನಮ್ಮ ಜರ್ನಿ, ಅಂದರೆ ಹುಡುಗನ ಅಂದರೆ ಆಲ್ಮೋಸ್ಟ್ ಅಂದರೆ ನಿಮ್ದು 50ನೇ ಸಿನಿಮಾ. ಹೌದು ಹೌದು. ಬೇಸಿಕಲಿ ಸ್ಟಾರ್ ನಟಿಯರು ಅವರು ಕೂಡ ದೊಡ್ಡ ನಿರ್ದೇಶಕರ ಜೊತೆ ಮಾಡಬೇಕು. 25ನೇ ಸಿನಿಮಾ, 50ನೇ ಸಿನಿಮಾ ಅದು ಬೇಸಿಕಲಿ ಮಾಡ್ತಾರೆ. ಬಟ್ ಹೊಸ ಪ್ರತಿಭೆ ಜೊತೆ 50ನೇ ಸಿನಿಮಾ ಮಾಡೋದಿದೆಯಲ್ಲ, ಅದು ತುಂಬ ನಂಬಿಕೆ ಮತ್ತು ತುಂಬ ಸ್ಟ್ರಾಂಗ್ ಇರುವಂಥದ್ದು. ಅದು ಹೇಗಿತ್ತು ಮೇಡಮ್? ಅವನ ಬಗ್ಗೆ ನನಗೆ ಆ್ಯಕ್ಚುಲಿ ಉಗ್ರಾವತಾರ ಶೂಟಿಂಗ್ನಲ್ಲೇ ಗೊತ್ತಾಗ್ಬಿಟ್ಟಿತ್ತು ದಟ್ ಈಸ್ ಅ ವೆರಿ ಗುಡ್ ವರ್ಕರ್. ನನಗೆ ಅದೇನೋ ಒಂದು ಗಟ್ ಫೀಲಿಂಗು, ಇವ್ರು ಚೆನ್ನಾಗಿ ಮಾಡ್ತಾರೆ ಅಂತ. ಸೊ ನಾವೆಲ್ಲರೂ ಸ್ಟಾರ್ಟ್ ಮಾಡಿದಾಗ ನಾವೆಲ್ಲ ತುಂಬ ಚಿಕ್ಕವರಿದ್ವಿ. ನಾನು ನನ್ನ ಸಿನಿಮಾ ಪ್ರಯಾಣ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಾನು 17 ಇಯರ್ಸ್ ಅನ್ಸುತ್ತೆ ನನಗೆ. 17ನಲ್ಲಿ ನಾನು ಮಿಸ್ ಕ್ಯಾಲ್ಕಟಾ ಆಗಿ ಸ್ಟಾರ್ಟ್, ನಾನು ಹೊಸೊಬ್ರು. ಅವಾಗ ನನಗೆ ಯಾರೊಬ್ರು ಚಾನ್ಸ್ ಕೊಟ್ಟಿತ್ತು. ಉಪೇಂದ್ರ ಅವರು ಕೂಡ ತುಂಬ ಚಿಕ್ಕ ವಯಸ್ಸಿನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಏಜ್ ಒಂದು ಫ್ಯಾಕ್ಟರ್ ಇಲ್ಲ ನನಗೆ ನನ್ನ ಟ್ಯಾಲೆಂಟ್ ನೋಡ್ತೀನಿ, ನನ್ನ ಹಾರ್ಡ್ ವರ್ಕ್
ಹಾರ್ಡ್ ವರ್ಕಿಂಗ್ ಕೆಪಾಸಿಟಿ ನೋಡ್ತೀನಿ. ಅವ್ನ ಒಳಗೆ ಹೊಸಬ್ರ ಹತ್ರ ಒಂದು ಪ್ಯಾಷನ್ ಇರುತ್ತೆ, ಒಂದು ಫೈರ್ ಇರುತ್ತೆ, ಏನಾದ್ರು ಒಂದು ಮಾಡಿ ಸಾಧಿಸ್ಬೇಕು ಅಂತ. ಅದು ನಂಗೆ ತುಂಬ ಖುಷಿ ಕೊಡುತ್ತೆ. ಅವ್ರ ಹತ್ರ ಹೊಸ ಐಡಿಯಾಸ್ ಇರುತ್ತೆ. ನಾನು ಲೋಹಿತ್ ಜೊತೆ ವರ್ಕ್ ಮಾಡಿದೆ ಮಮ್ಮಿನಲ್ಲಿ. ಲೋಹಿತ್ ಕೂಡ ಅವತ್ತು 20 ವರ್ಷದ ಹುಡುಗ. ಇವಾಗ ನಾನು ಸೆಪ್ಟೆಂಬರ್ 21 ಯಂಗ್. ಆಮೇಲೆ ಸೆಪ್ಟೆಂಬರ್ 21 ಡಿರೆಕ್ಟರ್. ಆ ಹುಡುಗಿ 21 ವರ್ಷ. ಸೊ ಆ ಮೂವಿ ಅವಾರ್ಡ್ಗೆ ಹೋಗಿದೆ. ಸೊ ಏಜ್ ಆಕ್ಚುಲಿ ಫ್ಯಾಕ್ಟರ್ ಅಲ್ಲ ಅನ್ಸುತ್ತೆ. ಈಗ ನನಗೇನು ಅನ್ಸುತ್ತೆ ದಟ್ ಅವ್ರ ಟ್ಯಾಲೆಂಟ್ ನಾನು ನೋಡ್ತೀನಿ, ಅವ್ರ ಹಾರ್ಡ್ ವರ್ಕ್ ನೋಡ್ತೀನಿ, ಅವ್ರ ಐಡಿಯಾಸ್ನ ನನಗೆ ಮುಖ್ಯ. ಆ್ಯಂಡ್ ಮೇಕಿಂಗ್ ಅಫ್ಕೋರ್ಸ್ ಪ್ರೊಡ್ಯೂಸರ್ಸು ಚೆನ್ನಾಗಿ ಮೇಕ್ ಮಾಡಬೇಕು, ಅದೊಂದು ಮೇಕಿಂಗ್ ಇಂಪಾರ್ಟೆಂಟು. ಸೊ ಈ ಥರ ಒಂದು ಟೀಮ್ ಇದ್ದಾಗ ನಾನು ಖುಷಿ ಪಡ್ತೀನಿ. ಯಾವಾಗ ದೊಡ್ಡ ಡೈರೆಕ್ಟರ್ ಇರಬೇಕಂತ ಏನಿಲ್ಲ, ನಾನು ದೊಡ್ಡ ಡೈರೆಕ್ಟರ್ ಜೊತೆನೂ ತುಂಬ ವರ್ಕ್ ಮಾಡಿದ್ದೀನಿ. ಆ್ಯಂಡ್ ಇನ್ನೊಂದು ಏನಂದರೆ ಈ ಹೊಸ ಹುಡುಗರದೇ ಅವ್ರದ್ದು ಐಡಿಯಾಸ್ ಬೇರೆ ಥರ ಬರ್ತಾರೆ. ಲೈಕ್ ಅವರು ಈ ಥರ ಫೀಮೇಲ್ ಡಿಟೆಕ್ಟಿವ್ ಅಂತ ಅನ್ಕೊತಾರೆ, ಅಥವಾ ಏನೋ ಒಂದು ಹೊಸ ಯೋಚನೆ ಇರುತ್ತೆ ಅವರಲ್ಲಿ. ಸೊ ಅದು ಖುಷಿ ಕೊಡುತ್ತೆ ನನಗೆ. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ಅಲ್ಲಿ ಹೊಸ ರೂಪ.